ನೀವೇನಾದರೂ ಕನ್ನಡ ಭಾಷೆಯಲ್ಲಿ ಮನೆಯಿಂದ ಮಾಡುವಂಥ ಕೆಲಸ ಬೇಕು ಅಂತ ಹುಡುಕ್ತಾ ಇದ್ದೀರಾ? ಅದರಲ್ಲೂ ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರು ಕೂಡ ಅಪ್ಲೈನ ಮಾಡ್ಬೋದು. ಜಸ್ಟ್ 12th ಪಾಸ್ ಆಗಿದ್ದೀವಿ, ಫ್ರೆಷರ್ಸ್ಗಳು ಅಂದರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಈ ರೋಲಲ್ಲಿ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತೂ ತುಂಬಾ ಸಿಂಪಲ್ ಆಗಿದೆ. ಎಕ್ಸ್ಪೆಷಲಿ ನೀವೇನಾದ್ರು ಸ್ಟೂಡೆಂಟ್ಸ್ಗಳಾಗಿದ್ದೀರಾ, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀವಿ, ಪಾರ್ಟ್ ಟೈಮ್ಗೆ ನಮಗೊಂದು ಅರ್ನಿಂಗ್ಸ್ ಬೇಕು ಅಥವಾ ನಮಗೆ ಇಲ್ಲಿ ಫ್ಲೆಕ್ಸಿಬಲ್ ಆಗಿ ಅರ್ನಿಂಗ್ಸ್ ಮಾಡಬೇಕು ಅಂತ ಇದ್ದರೆ ಆರಾಮಾಗಿ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಯಾವುದೇ ರೀತಿ ಫಿಕ್ಸ್ಡ್ ಶೆಡ್ಯೂಲ್ಸ್ ಅಥವಾ ಟೈಮಿಂಗ್ಸ್ ಇಲ್ಲಿ ನಿಮಗೆ ಇರೋದಿಲ್ಲ. ನಿಮಗೆ ಯಾವಾಗ ಆಗುತ್ತೆ, ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್, ನೈಟ್, ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಒಂದು ಒಳ್ಳೆ ಸ್ಯಾಲ್ರಿನೇ ನಿಮಗೆ ಇಲ್ಲಿ ಕೊಡ್ತಾರೆ. ಜಸ್ಟ್ ಅವರ್ಲಿ ವೈಸ್ ಪೇಮೆಂಟ್ಸ್ನ ಇವರು ಇಲ್ಲಿ ಮಾಡ್ತಾ ಹೋಗ್ತಾ ಇದ್ದಾರೆ. ಹಾಗೆ ಕನ್ನಡ ಭಾಷೆಯಲ್ಲಿ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ನಿಮ್ಮ ವರ್ಕ್ ಏನಾಗಿರುತ್ತೆ ಅಂದರೆ, ಇಲ್ಲಿ ಅವರು ಎ ಟ್ರೈನ್ ಮಾಡುವಂಥ ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ನ ಮಾಡ್ತಾ ಇರುವಂಥದ್ದು. ಅವರು ಕ್ವೆಶನ್ ವಿತ್ ಆನ್ಸರ್ಸ್ ಎರಡನ್ನೂ ನಿಮಗೆ ಕಳಿಸ್ಕೊಡ್ತಾರೆ. ಆ ಕ್ವೆಶನ್ಗೆ ಆನ್ಸರ್ ಎಷ್ಟು ಸೆಟ್ ಆಗ್ತಾ ಇದೆ ಇಲ್ಲ ಅನ್ನೋದನ್ನ ಜಸ್ಟ್ ಚೆಕ್ ಮಾಡಿ ರಿವ್ಯೂ ಕೊಡುವಂಥದ್ದು ಅಥವಾ ರೇಟಿಂಗ್ಸ್ನ ಕೊಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಏನಕ್ಕೆ ಆ ರೇಟಿಂಗ್ಸ್ನ ಕೊಟ್ರಿ ಅಂತ ವಾಪಸ್ ಅದಕ್ಕೆ ಶಾರ್ಟಾಗಿ 1 2 3 ಲೈನ್ಸಲ್ಲಿ ಆನ್ಸರ್ನ ಟೈಪ್ ಮಾಡುವಂಥದ್ದು ನಿಮ್ಮ ಕೆಲಸ. ನಿಮಗೆ ಇದು ಬಗ್ಗೆ ಐಡಿಯಾ ಇಲ್ಲ, ಟಾಪಿಕ್ಸ್ ಬಗ್ಗೆ ಗೊತ್ತಿಲ್ಲ ಅಂದರೂ ಕೂಡ ಸಿಂಪಲ್ಲಾಗಿ ಹಾಗೆ ಗೊತ್ತಾಗದೆ ChatGPT ಅಥವಾ AI ಆ್ಯಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ಕೂಡ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ನೀವು ಇಲ್ಲಿ ಕಂಪ್ಲೀಟ್ಲಿ ಫ್ರೆಷರ್ಸ್ಗಳು ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು. ಜಸ್ಟ್ 12th ಪಾಸ್ ಆಗಿದ್ದೀವಿ, ಯಾವುದೇ ರೀತಿ ಸ್ಕಿಲ್ಸ್ಗಳಿಲ್ಲ, ಜಸ್ಟ್ ಸಿಂಪಲ್ಲಾಗಿ ಅಥವಾ ಒಳ್ಳೆ ಟೈಪಿಂಗ್ ಸ್ಪೀಡ್ ಇದೆ ಅಂದರೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಇದು ಈ ಕೆಲಸದ ಬಗ್ಗೆ ಶಾರ್ಟ್ ಇನ್ಫಾರ್ಮೇಷನ್ಸ್. ಇನ್ನೊಂದು ಮೇನ್ ಪಾಯಿಂಟ್ ಏನಂದರೆ, ನಾವಿಲ್ಲಿ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲೈನ ಮಾಡ್ತೀವಿ. ಸೊ ಕೆಲವೊಂದಷ್ಟು ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಸಿಂಪಲ್ ಇದೆ, ಬಟ್ ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗಿದೆ. ಸೊ ಹೇಗೆ ಏನು ಅನ್ನೋದನ್ನು ನಾನು ವಿಡಿಯೋದಲ್ಲಿ ಡೀಟೇಲಾಗಿ ಹೇಳಿದ್ದೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಜೊತೆಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ನಿಮ್ಮ ರೋಲ್ ಏನು, ಅದರಿಂದ ಬೆನಿಫಿಟ್ಸ್ ಏನು ಅನ್ನೋದು ಕೂಡ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದಿರುತ್ತೆ. ಬನ್ನಿ. ಸೊ ಇದು ಬಂದು ಕಂಪನಿಯವರ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ನೀವಿಲ್ಲಿ ನೋಡ್ಬೋದು ಟುಮಾರೋಸ್ AI ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ AIಗೆ ಟ್ರೈನ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ನೆಕ್ಸ್ಟ್ ಜನ್ರೇಷನ್ AIಗಳಿಗೆ ಟ್ರೈನ್ ಮಾಡುವಂಥದ್ದು ನಿಮ್ಮ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೀವಿಲ್ಲಿ ನೋಡಿದ್ರೆ ಕ್ಯಾಂಡಿಡೇಟ್ಸ್ ಪ್ರೊಫೆಷನಲ್ಸ್ ಲೈಕ್ ಯು ಹೆಲ್ಪ್ ಮೇಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಮಾರ್ಟರ್, ಸೇಫ್ ಆ್ಯಂಡ್ ಮೋರ್ ಅಕ್ಯುರೇಸ್ ಇನ್ ಯೋರ್ ಫೀಲ್ಡ್. ಶೇರ್ ಶೇರ್ ವಾಟ್ ಆಲ್ರೆಡಿ ನೋಸ್ ಆನ್ ಯೋರ್ ಓನ್ ಶೆಡ್ಯೂಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಏನು ಗೊತ್ತು ಅದನ್ನು ನೀವು AIಗೆ ಶೇರ್ ಮಾಡುವಂಥದ್ದು ಅಥವಾ ಟ್ರೈನ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದು ಎಲ್ಲ ರೀತಿಯಾದಂಥ ಫೀಲ್ಡ್ಸ್ಗಳಲ್ಲೂ ಇದೆ. ನಿಮಗೆ ಗೊತ್ತಿರೋದನ್ನ ಮಾತ್ರ ನೀವು ಶೇರ್ನ ಮಾಡ್ಬೋದು. ನಿಮಗೆ ಗೊತ್ತಿಲ್ಲ ಅಂದರೆ ಕಂಪ್ಲೀಟ್ಲಿ ಅದನ್ನು ಸ್ಕಿಪ್ ಮಾಡ್ಬೋದಾಗಿರುತ್ತೆ. ಹಾಗೆ ಈ ಕಂಪ್ನಿಲಿ ನಿಮಗೆ ವರ್ಕ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಅಂತ ನೋಡೋದಾದರೆ, ಇಲ್ಲಿ ಏನಿರುತ್ತೆ ಅಂದರೆ ಶಾರ್ಟ್ಸ್ ಇರುತ್ತೆ, ಫ್ಲೆಕ್ಸಿಬಲ್ ಅಸೈನ್ಮೆಂಟ್ಸ್ಗಳಿರುತ್ತೆ, ಕ್ಯಾನ್ ಚೂಸ್ ಫ್ರಮ್ ಓಮ್ ಅಂತ ಕೂಡ ಕೊಟ್ಟಿದ್ದಾರೆ, ಕಂಪ್ಲೀಟ್ಲಿ ಫ್ರಮ್ ಓಮ್ ಅಂತ ಕೊಟ್ಟಿದ್ದಾರೆ. ಅಸೈನ್ಮೆಂಟ್ಸ್ ಯಾವುದು ಬೇಕು ಅನ್ನೋದನ್ನ ನೀವೇ ಇಲ್ಲಿ ಚೂಸ್ನ ಮಾಡ್ಕೊಬೋದು. ಹಾಗೆ ಕಂಪ್ಲೀಟ್ಲಿ ಮನೆಯಿಂದ ಮಾಡುವಂಥ ಕೆಲಸ. ದ ವರ್ಕ್ ಇಸ್ ಸಿಮಿಲರ್ ಟು ಗ್ರಾಜುಯೇಷನ್ ಪ್ರೊಫೆಷನಲ್ ಆಲ್ರೆಡಿ ಪ್ರಾಕ್ಟೀಸಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆ ನೀವು ಇಲ್ಲಿ ನೋಡಿದ್ರೆ ರಿವ್ಯೂ ಆ್ಯಂಡ್ ರೇಟ್ ಆನ್ಸರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು AI ಜನರೇಟೆಡ್ ರೆಸ್ಪಾನ್ಸ್ಗಳಿರುತ್ತೆ ಅದು ಕರೆಕ್ಟಾಗಿ ಇದೆಯಾ ಇಲ್ವಾ, ಕ್ಲಿಯರ್ ಇದೆಯಾ ಇಲ್ವಾ, ಸೇಫಾ ಇಲ್ವಾ ಅಂತ ನೀವು ಚೆಕ್ ಮಾಡಿ ಅದನ್ನು ರಿವ್ಯೂ ಮಾಡಿ ರೇಟ್ನ ಮಾಡಬೇಕಾಗಿರುತ್ತೆ, ರೇಟಿಂಗ್ಸ್ನ ಕೊಡಬೇಕಾಗಿರುತ್ತೆ. ಅಂದರೆ ಜಡ್ಜ್ಮೆಂಟ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಅದಾದಮೇಲೆ ರೈಟ್ ಎಕ್ಸಾಕ್ಟ್ ಎಕ್ಸ್ಪ್ಲನೇಷನ್ಸ್ ಅಥವಾ ಎಕ್ಸಾಂಪಲ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಅದನ್ನ ರಿವ್ಯೂ ಮಾಡ್ತೀರಲ್ವ ಒಂದು ಕ್ವೆಶನ್ನ ಅಥವಾ ಆನ್ಸರ್ನ, ಅದಕ್ಕೆ ನಿಮ್ಗೆ ಏನಕ್ಕೆ ಅಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದೀರಾ, ಏನು ಮಿಸ್ಟೇಕ್ಸ್ ಇತ್ತು ಅಥವಾ ಫೈಲಲ್ಲಿ ಏನು ಸಾಲ್ವ್ ಮಾಡಬೇಕಿತ್ತು, ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನ ನೀವು ಅಲ್ಲಿ ಜಸ್ಟ್ ಒಂದು ಚಿಕ್ಕದಾಗಿ ಬರಿಬೇಕಾಗಿರುತ್ತೆ ಶಾರ್ಟಾಗಿ. ಈ ಸ್ಟೆಪ್ ಅಥವಾ ಇದನ್ನ ಫಾರ್ಮೆಟ್ನ ನೀವು ಚೇಂಜ್ ಮಾಡಬೇಕಿತ್ತು ಅಂತ. ಅದಾದಮೇಲೆ ವರ್ಕ್ ಆನ್ ಯೋರ್ ಶೆಡ್ಯೂಲ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇದು ಬಂದು ಮೋಸ್ಟ್ ಇಂಡಿಪೆಂಡೆಂಟ್ ಆಗಿರುವಂಥ ಕೆಲಸ ಆಗಿರುತ್ತೆ. ಫ್ಯೂ ಅವರ್ಸ್ ಅಲ್ಲಿ ನೀವು ವರ್ಕ್ನ ಮಾಡ್ಬೋದು. ಹಾಗೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ,
ನಿಮ್ಮ ಶೆಡ್ಯೂಲ್ಸ್ ನಿಮಗೆ ಯಾವಾಗ ಬೇಕೋ ಆವಾಗ ನೀವಿಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ ಅನ್ನೋದನ್ನು ಕೂಡ ಅವರಿಲ್ಲಿ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಪಿಕ್ ದ ಪಾತ್ ದಟ್ ಮ್ಯಾಚ್ ಯೋರ್ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಯಾವ ಪಾತ್ ಬೇಕು ನೀವು ಇಲ್ಲಿ ನೋಡ್ಬೋದು. ಲ್ಯಾಂಗ್ವೇಜಲ್ಲಿ ನೀವು ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀರಾ, ಮೆಡಿಕಲಲ್ಲಿ ಅಥವಾ ಇಂಜಿನಿಯರಿಂಗಲ್ಲಿ ಅಥವಾ ನರ್ಸಿಂಗಲ್ಲಿ, ಸಾಫ್ಟ್ವೇರ್ ಅಥವಾ ಕ್ರಿಯೇಟಿವ್ ಪಬ್ಲಿಕ್ ಅಕೌಂಟ್ಸ್, ಆ ಥರ ನಿಮಗೆ ಯಾವುದರಲ್ಲಿ ಲೈಕ್ ಇಂಟ್ರೆಸ್ಟ್ ಇದೆ ಅಥವಾ ನಿಮಗೆ ಯಾವುದರಲ್ಲಿ ಐಡಿಯಾ ಇದೆ ಆ ಫೀಲ್ಡಲ್ಲಿ ನೀವಿಲ್ಲಿ ವರ್ಕ್ನ ಮಾಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನಿವತ್ತು ನಿಮಗೆ ಹೇಳ್ತಾ ಇರೋದು ಕನ್ನಡ ಭಾಷೆಯಲ್ಲಿ ಅಥವಾ ಲ್ಯಾಂಗ್ವೇಜ್ಗಳಲ್ಲಿ ಯಾರು ವರ್ಕ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅವರೆಲ್ಲ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅಪ್ಲೈನ ಮಾಡೋದಕ್ಕೆ ಇಲ್ಲಿ ನಿಮಗೆ ಒಂದು ಸಿಂಪಲ್ ಸ್ಟೆಪ್ ಇದೆ. ಏನು ಅಂದರೆ ನೀವಿಲ್ಲಿ ಇರುವಂಥ ಯಾವ ಫೀಲ್ಡ್ಗೆ ಅಪ್ಲೈ ಮಾಡಬೇಕು ಅಂದರೂ ಕೂಡ ನೀವಿಲ್ಲಿ ಕೆಳಗಡೆ ಕಾಣ್ತಾ ಇದೆಯಲ್ಲ ಈ ಫಾರ್ಮ್ನ ಫಿಲ್ ಮಾಡಿ ಕಂಪ್ನಿಯವ್ರಿಗೆ ಸೆಂಡ್ ಮಾಡಬೇಕಾಗಿರುತ್ತೆ. ಇಲ್ಲಿ ನೀವು ಮೊದಲನೇದಾಗಿ ನಿಮ್ಮ ಫಸ್ಟ್ ನೇಮ್ನ ಕೊಡಬೇಕು, ಲಾಸ್ಟ್ ನೇಮ್ನ ಕೊಡಬೇಕು. ಅದಾದ್ಮೇಲೆ ನಿಮ್ಮ ಇಮೇಲ್ ಐ ಡಿ, ಯಾವ ಇಮೇಲ್ ಐ ಡಿಗೆ ಕಂಪ್ನಿಯವರು ನಿಮ್ಮನ್ನ ಕನೆಕ್ಟ್ ಆಗಬೇಕು ಅನ್ನೋ ಇಮೇಲ್ ಐ ಡಿ ಕೊಡಬೇಕು. ಅದಾದ್ಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೊಡಬೇಕಾಗಿರುತ್ತೆ. ಕಂಟ್ರಿ ಎಲ್ಲಿಂದ ನೀವು ಇಲ್ಲಿ ಅಪ್ಲೈನ ಮಾಡ್ತಿದ್ದೀರಾ ಅನ್ನೋದನ್ನ, ಇಂಡಿಯಾ ಅನ್ನೋದನ್ನ ನೀವು ಸೆಲೆಕ್ಟ್ನ ಮಾಡ್ಕೊಬೇಕು. ನಿಮ್ಮ ಸಿಟಿ ಕೊಡಬೇಕು. ಅದಾದ್ಮೇಲೆ ನಿಮ್ಮ ಲಿಂಕ್ಡ್ಇನ್ ಐ ಡಿ ಇದ್ದರೆ ಲಿಂಕ್ಡ್ಇನ್ ಐ ಡಿನ ಕೊಡಬೇಕಾಗಿರುತ್ತೆ. ಜಸ್ಟ್ ಅ ಮಿನಿಟ್. ಓಕೆ, ನಿಮ್ಮ ಲಿಂಕ್ಡ್ಇನ್ ಐ ಡಿ ಇದ್ದರೆ ಲಿಂಕ್ಡ್ಇನ್ ಐ ಡಿನ ಕೊಡಬೇಕು. ಅದಾದಮೇಲೆ ಕ್ಯಾಟಗರಿ, ಯಾವ ಕ್ಯಾಟಗರಿಯಲ್ಲಿ ನೀವು ವರ್ಕ್ ಮಾಡೋದಕ್ಕೆ ಇಷ್ಟಪಡ್ತೀರಾ. ಲೈಕ್ ತುಂಬ ಇದೆ, ಇಂಜಿನಿಯರಿಂಗ್, ಹೆಲ್ತ್ ಕೇರ್ ಇದೆ, ಹ್ಯೂಮನ್ ರಿಸೋರ್ಸ್ ಇದೆ, ಲ್ಯಾಂಗ್ವೇಜ್ ಎಕ್ಸ್ಪೋರ್ಟ್ ಇದೆ. ನೀವು ಇದನ್ನು ಕೂಡ ಸೆಲೆಕ್ಟ್ನ ಮಾಡ್ಕೊಬೋದಾಗಿರುತ್ತೆ. ಪ್ರೈಮರಿ ಸರ್ಟಿಫಿಕೇಟ್ಸ್ ಕೂಡ ಅದು ಆಟೋಮೆಟಿಕ್ ಆಗಿ ಆಫ್ ಆಗಿದೆ. ಬೇರೆ ಯಾವುದಾದ್ರೂ ನೀವು ಕ್ಯಾಟಗರಿನ ಸೆಲೆಕ್ಟ್ ಮಾಡಿಕೊಂಡ್ರೆ ಅದರಲ್ಲಿ ನಿಮಗೆ ಬರುತ್ತೆ. ಬಟ್ ನೀವೇನಾದ್ರು ಲ್ಯಾಂಗ್ವೇಜ್ ಅಲ್ಲಿ ಸೆಲೆಕ್ಟ್ನ ಮಾಡಿಕೊಂಡ್ರೆ ನಿಮಗೆ ಎರಡಕ್ಕೂ ಆನ್ಸರ್ ಮಾಡೋವಂಥ ನೆಸೆಸಿಟಿ ಇರೋದಿಲ್ಲ. ಲ್ಯಾಂಗ್ವೇಜ್ ಸ್ಪೋಕನ್ ಕೇಳ್ತಾರೆ, ಸೊ ನೀವು ಇಲ್ಲಿ ಕನ್ನಡ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅಥವಾ ನೀವು ಯಾವ ಲ್ಯಾಂಗ್ವೇಜಲ್ಲಿ ವರ್ಕ್ ಮಾಡೋದಕ್ಕೆ ಇಷ್ಟಪಡ್ತಿದ್ದೀರಾ ಆ ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ನ ಮಾಡ್ಕೊಬೋದು. ಇನ್ನು ನೆಕ್ಸ್ಟ್ ನೀವು ಇಲ್ಲಿ ಲೆವೆಲ್ಸ್ನ ಲೈಕ್ ಅಡ್ವಾನ್ಸ್ ಲೆವೆಲ್ಗೆ ನೀವು ಸೆಲೆಕ್ಟ್ನ ಮಾಡ್ಬೋದು. ಓಕೆನಾ. ಸೊ C1 C2 ಏನಿದೆ ಅಡ್ವಾನ್ಸ್, ಅದಕ್ಕೆ ನೀವು ಸೆಲೆಕ್ಟ್ನ ಮಾಡಿಕೊಂಡು ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ನಾನು ಮೇಲ್ಗಡೆ ಕೇಳಿರುವಂಥ ಕ್ವೆಶನ್ಸ್ಗಳಿಗೆ ಆನ್ಸರ್ ಮಾಡಿ ನಿಮ್ಗೊಂದ್ಸಲ ತೋರಿಸ್ಕೊಡ್ತೀನಿ. ಸೊ ನೀವು ಅಲ್ಲಿ ಸಬ್ಮಿಟ್ನ ಕೊಟ್ಟಾದ್ಮೇಲೆ ಥ್ಯಾಂಕ್ ಯು ಅನ್ನೋದು ನಿಮ್ಗೆ ಇಲ್ಲಿ ಬರುತ್ತೆ. ದ ಟೀಮ್ ವಿಲ್ ಬಿ ಇನ್ ಟಚ್ ವಿತ್ ಅ ಪ್ರಾಜೆಕ್ಟ್ ಬಿಕಾಸ್ ಆಫ್ ದ ಫಸ್ಟ್ ಫಿಟ್ ಯುವರ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟೀಮ್ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಪ್ರಾಜೆಕ್ಟ್ ಜೊತೆ. ನಿಮಗೆ ಯಾವುದು ಫಿಟ್ ಆಗುತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ನಿಮ್ಮ ಇದ್ರ ಮೇಲೆ ನಾವಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಅನ್ನೋದವರು ಸ್ಪೆಸಿಫೈ ಮಾಡಿ ಕೊಟ್ಟಿದ್ದಾರೆ. ಸೊ ಈ ಸ್ಟೆಪ್ಸ್ಗಳನ್ನ ನೀವು ಫಾಲೋನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ಸ್ ಈ ಕಂಪ್ನಿಯವ್ರಿಗೆ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ಐ ಡಿ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಸೊ ಆವಾಗ ನೀವು ಅದನ್ನ ಆನ್ಸರ್ ಮಾಡ್ಕೊಬೋದು. ಅದಕ್ಕೆ ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ತಾ ಇರಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟ್ ಆಗಿ ಆನ್ಸರ್ನ ಮಾಡಿ. ಸೊ ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.